ನಮಸ್ಕಾರ. ಇದು ಇವತ್ತು ರಾತ್ರಿ 12 ಗಂಟೆಯಿಂದ ಹಿಡಿದು 27ನೇ ತಾರೀಕು ಮಧ್ಯರಾತ್ರಿ 1:32ವರೆಗೂ ಇದರದ್ದು ರೀಡಿಂಗ್ ಇದೆ, ಸರಿನಾ? ಫೈನಾನ್ಷಿಯಲ್ ರಿಲೇಟೆಡ್, ಬಿಸ್ನೆಸ್ ಆ್ಯಂಡ್ ಪ್ರೊಫೆಷನ್ ರಿಲೇಟೆಡ್. ಯಾಕಂದರೆ ಚಂದ್ರಮ ಈಗ ಸದ್ಯಕ್ಕೆ ಕ್ಯಾಪ್ರಿಕಾನ್ ತೊಳಗತ್ತಾರ, ಅದು ಸ್ಯಾಟರ್ನದ ಮನಿ. ಸ್ಯಾಟರ್ನ್ ಅಂದರೆ ನಿಮ್ಮ ಪ್ರೊಫೆಷನ್ ಆ್ಯಂಡ್ ನಿಮ್ಮ ಕರಿಯರ್. ಚಂದ್ರಮ ಅಂದರೆ ಲಿಕ್ವಿಡ್ ಮನಿ. ಓಕೆ, ನಿಮ್ಮ ಫೈನಾನ್ಷಿಯಲ್ ಕಂಡೀಷನ್ದೊಳಗೆ ಏನಾದರೂ ಹೊಸ ಬೆಳವಣಿಗೆ, ನಿಮಗೇನಾದರೂ ಫೈನಾನ್ಷಿಯಲ್ ಕಂಡೀಷನ್ದೊಳಗೆ ರಿಸ್ಟ್ರಿಕ್ಷನ್ ಅನ್ನಿಸ್ತಿದ್ರೆ, ಬ್ಲಾಕೇಜ್ ಅಂತ ಅನ್ನಿಸ್ತಿದ್ರೆ, ನೀವೆಲ್ಲರೂ ಇನ್ವೆಸ್ಟ್ ಮಾಡಬೇಕು ಅಂತಂತ ಅಂದ್ಕೊಂಡಿದ್ರೆ, ನಿಮಗೇನಾದರೂ ಅರ್ಥ ಆಗ್ತಿರಲಿಲ್ಲ ಅಂತಂದ್ರೆ ಬೆಸ್ಟ್ ಅಂದರೆ ನೀವು ಯಾರಾದರೂ ನಿಮಗಿಂತ ಹೆಚ್ಚಿಗೆ ತಿಳಿದಾರೋ ಅಂದರೆ ಥರ್ಡ್ ಪಾರ್ಟಿ ಕಡೆ ಹೋಗಿ ನೀವು ಸಲಹೆಗಳನ್ನು ಪಡೆಯೋದು ಚಲೋ. ಯಾಕಂತಂದ್ರೆ ನಿಮಗೆ ಹೆಂಗೆ ಬೇಕೋ ಹಂಗೆ ನೀವು ನಿಮಗೆ ಹೆಂಗೆ ಬೇಕೋ ಆ ಥರದ್ದು ಫೈನಾನ್ಸ್ದೊಳಗೆ ನೀವು ಇನ್ವೆಸ್ಟ್ ಮಾಡೋಕ್ಕೆ ಹೋಗಬೇಡ್ರಿ. ಯು ಆರ್ ಇನ್ ನೀಡ್ ಆಫ್ ಅ ಕನ್ಸಲ್ಟೇಷನ್ ಸೊ ನೀವು ಅವ್ರ ಜೊತೆ ಹೋಗಿ ಮಾತಾಡಿದರೆ ಚಲೋ. ಯಾಕಂತಂದ್ರೆ ಶ್ರವಣ ನಕ್ಷತ್ರ ಚಂದ್ರಮಾನೇ ಇದರ ಅಧಿಪತಿ. ಲಿಸ್ನಿಂಗ್, ಲರ್ನಿಂಗ್ ಆ್ಯಂಡ್ ನಾಲೆಜ್ ಇದ್ರದ್ದು ಮುಖ್ಯ ಗುಣಲಕ್ಷಣಗಳು. ಸೊ ಇದ್ರ ಬದಲಾಗಿ ನಿಮ್ಮ ವಿಚಾರ ಇರಲಿ. ನಾಳೆ ನೀವೆಲ್ಲಾದರೂ ಇನ್ವೆಸ್ಟ್ ಮಾಡಬೇಕು ಅಂತ ನಿಮ್ಮ ಮನಸ್ಸಾಗ್ಬೋದು, ಅಥವಾ ಯಾರಾದರೂ ಇನ್ವೆಸ್ಟ್ ಮಾಡಿರಿ ಅಂತ ಹೇಳಿ ಬಂದು ಹೇಳ್ಬೋದು. ಬಿಸ್ನೆಸ್ಸು ಮತ್ತು ನಿಮ್ಮ ಪ್ರೊಫೆಷನ್ನು ರಿಲೇಟೆಡ್ ಹೆಂಗೈತಿ ಅಂತಂದ್ರೆ, ಬಿಸ್ನೆಸ್ದೊಳಗೆ ನೀವು ಏನಾದರೂ ಒಂದು ಪ್ರಾಜೆಕ್ಟ್ ವರ್ಕ್ ಕೊಟ್ಟಿದ್ರೆ ನಿಮಗೆ ಅದನ್ನು ಮಾಡಿ ಮುಗಿಸಿರಿ. ಆದರೂ ಏನೋ ಒಂದು ಆತಂಕ, ಒಂಥರ ಭಯ, ಒಂಥರ ಸ್ಯಾಟಿಸ್ಫ್ಯಾಕ್ಟರಿ ಲೆವೆಲಿಗೆ ನಾ ಮಾಡಿಲ್ಲೇನೋ ಅಂತೇಳಿ ನಿಮ್ಗೆ ಅನ್ಸಾಕತ್ತೈತಿ. ಬಟ್ ಹಾಗೇನಿಲ್ಲ, ಕೆಲಸ ನೀವು ಚಲೋ ತಂಗಿನ ಮಾಡಿರಿ. ಅದು ಒಂದು ಅವ್ಯಕ್ತ ಭಯ ಐತಲ್ಲ, ಅದನ್ನು ಬಿಟ್ಟುಬಿಡ್ರಿ ನಾಳೆ, ಆಯಿತಾ? ಇಲ್ಲಿ 8 ಆಫ್ ವಾಂಡ್ಸ್. ನೀವೇನಿದ್ರ ಈ ಪ್ರಾಜೆಕ್ಟ್ ವರ್ಕ್ ಸಲುವಾಗಿ ನೀವೇನು ಪರಿಶ್ರಮ ಪಟ್ಟಿರೋ ಅದು ನಿಜವಾಗ್ಲೂ ಒಳ್ಳೆ ಫಲನ ಕೊಡ್ತೈತೆ ನಿಮಗೆ. ಈಗ ಹೆಂಗಂತಂದ್ರೆ ಬಿಸ್ನೆಸ್ಸು, ಪ್ರೊಫೆಷನ್ ರಿಲೇಟೆಡ್ ಏನಾದರೂ ಒಳ್ಳೆಯ ಅವಕಾಶಗಳು ತಾನಾಗಿಯೇ ಒದಗಿ ಬರೋದು, ಅಥವಾ ನೀವಾಗಿ ಅದನ್ನು ಹುಡ್ಕೊಂಡು ಹೋಗುವಂಥದ್ದು, ಇಂಥ ಚಾನ್ಸಸ್ ಆರ್ ಮೋರ್. ಈಗ ಬಾಟಮ್ ಆಫ್ ದ ಡೆಕ್ ಏನೈತಿ, 3 ಆಫ್ ಸೂಟ್ಸ್ ಐತಿ. ಅಂದರೆ ನಿಮ್ಮ ಮನಸ್ಸಿಗೆ ತಕ್ಕಂತೆ ವಿಷಯಗಳು ನಡೆದರೂ ಸಹಿತ ನಿಮಗೊಂಥರ ಸ್ಯಾಟಿಸ್ಫ್ಯಾಕ್ಷನ್ ಅನ್ನಿಸ್ಲಿಕ್ಕಿಲ್ಲ ನಾಳೆ. ಯಾಕಂದ್ರೆ ಶನಿ ಸ್ಯಾಟರ್ನದ ಮನೆಯೊಳಗದಾನ. ಶನಿಗೆ ಸ್ಯಾಟರ್ನ್ಗೆ ಆಗಿ ಬರೋದಿಲ್ಲ. ಆಮೇಲೆ ಕೆಲಸದ ಜಾಗದೊಳಗೆ ಅಂದ್ರೆ 10ನೇ ಮನೆಯೊಳಗೆ ಚಂದ್ರಮ ಕುಂತಾನ. ಅವಂಗೇನು 10ನೇ ಮನೆ ಇಷ್ಟ ಆಗಂಗಿಲ್ಲ. ಅದ್ರ ಮುಂದನ ಗುರು ಕುಂತಾನ. ಗುರುನೂ 10ನೇ ಮನೆ ನೋಡ್ತಾನೆ. ಗುರು ತನ್ನ ಉಚ್ಚ ರಾಶಿಯೊಳಗೆ ಕುಂತ ತನ್ನ ನೀಚ ರಾಶಿ ನೋಡ್ತಾನೆ. ಅವಾಗೂ ಏನಂತ ಭಾರಿ ಬೆಸ್ಟ್ ಅಂತ ಅನ್ಸಂಗಿಲ್ಲ. ಮತ್ತು ಈಗ ಚಂದ್ರಮಾನು ರಾಹುನ ಕಡೆ ಸಾವಕಾಶ ಹೊಂಟಾರ. ಯಾಕಂದ್ರೆ ರಾಹು ಎಕ್ವೇರಿಯಸ್ದಾಗ ಮುಂದಿನ ಮನೆಯೊಳಗನ ರಾಹು ಅದಾನ. ಸೊ ಇಫೆಕ್ಟ್ ಈಗಾಗಲೇ ನಿಮಗೆಲ್ಲ ಕಾಣಿಸ್ತಿರ್ತೈತಿ, ಸರಿನಾ? ಅದಕ್ಕೆ ನೀವೆಲ್ಲರೇ ಇನ್ವೆಸ್ಟ್ ಮಾಡಬೇಕು, ಏನಾರೇ ಮಾಡಬೇಕು ಅಂತಂದರೆ ಶ್ರವಣ ನಕ್ಷತ್ರದ ಗುಣಲಕ್ಷಣಗಳನ್ನು ಹಿಡ್ಕೊಂಡು ನೀವು ಮುಂದೆ ಸಾಗಿದ್ರೆ ಭಾಳ ಚಲೋ. ಲರ್ನಿಂಗ್, ಲಿಸ್ನಿಂಗ್ ಆ್ಯಂಡ್ ನಾಲೆಜ್, ದೀಸ್ ಆರ್ ದ ಇಂಪಾರ್ಟೆಂಟ್ ಕೀ ಪಾಯಿಂಟ್ಸ್ ಫಾರ್ ಟುಮಾರೋ ಫುಲ್ ಡೇ. ಮೀನ್ಸ್ 27th ಅರ್ಲಿ ಮಾರ್ನಿಂಗ್ 1:32ವರೆಗೂ ಈ ವಿಷಯಗಳನ್ನು ನೀವು ಫಾಲೋ ಮಾಡೋದು, ಅಂದ್ರೆ ನಾ ಹೇಳಿದ್ದ ಪಾಯಿಂಟ್ಸ್ಗಳನ್ನು ಫಾಲೋ ಮಾಡೋದು ಚಲೋ ನಿಮ್ಮ ಸಲುವಾಗಿ.